ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಕೆಲವು ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೂಡ ಅಪ್ಡೇಟ್ ಗಳು ಬಂದಿದ್ದಾವೆ. ಅವುಗಳ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಹಾಗೂ ವಾಟ್ಸ್ಆಪ್ ಚಾನಲ್ ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಅದರ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಅಂದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮ್ಯುನಿಟಿ ಟ್ಯಾಬ್ ಅಲ್ಲೂ ಕೂಡ ಪೋಸ್ಟ್ ಮಾಡಿದ್ವಿ, ಜಾಯ್ನ್ ಆಗಬಹುದು. ಈಗಾಗಲೇ ಹಲವು ಸಲ ರಿಪೀಟ್ ಮಾಡಿದೀನಿ. ಕೆಲವೊಂದು ಸಮಸ್ಯೆಗಳಾಗ್ತಾ ಇದೆ ಯೂಟ್ಯೂಬ್ ಅಲ್ಲಿ. ಇನ್ ಕೇಸ್ ವಿಡಿಯೋ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಬೇರೆ ಕಡೆ ಅಪ್ಡೇಟ್ ಅನ್ನ ಕೊಡ್ತೀವಿ. ಹಾಗಾಗಿ ಮಿಸ್ ಮಾಡದೆ ವಾಟ್ಸ್ಆಪ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಹಾಗೆ ಕಂಪ್ಲೈನ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಪ್ರಯತ್ನಗಳು ನಡೀತಾ ಇದೆ. ಒಂದ್ಸದೆಲ್ಲ ಆದ್ರೆ ಸಮಸ್ಯೆಗಳಿರೋದಿಲ್ಲ. ಅಲ್ಲಿವರೆಗೂ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಹಾಗಾಗಿ ಎರಡು ಚಾನಲ್ ನ ಮಿಸ್ ಮಾಡದೆ ಫಾಲೋ ಮಾಡಿ. ಇನ್ನು ಟ್ರೈನಿಂಗ್ ಪ್ರೋಗ್ರಾಮ್ ಬಗ್ಗೆ ಈಗಾಗಲೇ ಹಲವು ಸಲ ಹೇಳಿದೀನಿ. ಡೀಟೇಲ್ಸ್ ಇಲ್ಲಿದೆ. ಇನ್ ಕೇಸ್ ನೀವು ಹೊಸಬರಾಗಿದ್ರೆ, ಎಸ್ಪೆಷಲಿ 1 or 2 years ಎಕ್ಸ್ಪೀರಿಯನ್ಸ್ ಅಷ್ಟೇ ಇದ್ರೆ, ಮಾರ್ಕೆಟ್ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಬೇಕು ಅನ್ನೋಂತ ಇಂಟ್ರೆಸ್ಟ್ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮನ ಜಾಯ್ನ್ ಆಗ್ಬಹುದು. ತುಂಬಾ ಜನ ಆನ್ಲೈನ್ ಇರುತ್ತಾ ಆಫ್ಲೈನ್ ಇರುತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ರಿ. ಇದು ಆನ್ಲೈನ್ ಇರುತ್ತೆ. ಜೊತೆಗೆ ಇದಕ್ಕೆ ಯಾವುದೇ ಸ್ಪೆಸಿಫಿಕ್ ಟೈಮ್ ಇರೋದಿಲ್ಲ. ನೀವು ಯಾವಾಗ ಫ್ರೀ ಆಗ್ತಿರೋ ಅವಾಗ ನೋಡೋದಕ್ಕೆ ಅವಕಾಶ ಇರುತ್ತೆ. ಟೈಮ್ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕಿಸಿ. ಇನ್ನು ಹೆಚ್ಚಿನ ಡೀಟೇಲ್ಸ್ ಅನ್ನ ಇಮೇಲ್ ಮೂಲಕ ಕೊಡ್ತೀವಿ. ಇನ್ನು ಸುದ್ದಿಗಳ ಕಡೆ ಬರೋದಾದ್ರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ನಾನು ಬ್ರೀಫ್ ಆಗಿ ಈ ಸುದ್ದಿಯ ಬಗ್ಗೆ ಕವರ್ ಮಾಡಿದ್ದೀನಿ. ಇವತ್ತು ರಾತ್ರಿ 11 ಒಂದು ಮೇಜರ್ ಅಪ್ಡೇಟ್ ಬರೋದಿದೆ. ಬಹುಶಃ ಇದು ಗ್ಲೋಬಲ್ ಮಾರ್ಕೆಟ್ ನ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಬಹುದು, ಅಥವಾ ಸ್ಪೆಸಿಫಿಕ್ ಆಗಿ ಇಂಡಿಯನ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು. ಗೊತ್ತಿಲ್ಲ ಯಾವ ರೀತಿಯ ಅಪ್ಡೇಟ್ ಬರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪರ್ಫಾರ್ಮೆನ್ಸ್. ಡೊನಾಲ್ಡ್ ಟ್ರಂಪ್ ಅವರು ಮಾತಾಡ್ತಿದ್ದಾರೆ ರಾತ್ರಿ 11 ಅಲ್ಲಿ ಏನ್ ಅನೌನ್ಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಭಾರತದ ಇತ್ತೀಚಿನ ನಡೆಯನ್ನ ನಿನ್ನೆಯಿಂದ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಹಲವಾರು ನಾಯಕರು ಟೀಕೆ ಮಾಡಿದ್ದಾರೆ. ಹಲವು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಈ ಕಾರಣದಿಂದ ಭಾರತದ ಮೇಲೆ ಏನಾದ್ರೂ ಹೈಯರ್ ಟ್ಯಾರಿಫ್ ಅನ್ನ ಅನೌನ್ಸ್ ಮಾಡ್ತಾರಾ, ಅಥವಾ ಯುಕ್ರೇನ್ ಡೀಲ್ ಬಗ್ಗೆ ಏನಾದ್ರೂ ಅನೌನ್ಸ್ ಮಾಡ್ತಾರಾ ಅನ್ನುವಂತ ಕುತೂಹಲ ಇದೆ. ಜೊತೆಗೆ ಇವನ್ ಫಾರ್ಮಾ ಬಗ್ಗೆ ಕೂಡ ಕೆಲವೊಂದು ಸುದ್ದಿಗಳು ಬರ್ತಾ ಇದಾವೆ. ನೀವಿಲ್ಲಿ ನೋಡಬಹುದು. ಟ್ರಂಪ್ ಪ್ಲಾನ್ಸ್ 200% ಟ್ಯಾರಿಫ್ ಆನ್ ಇಂಪೋರ್ಟೆಡ್ ಡ್ರಗ್ಸ್, ರೈಸಿಂಗ್ ರಿಸ್ಕ್ ಆಫ್ ಹೈಯರ್ US ಪ್ರೈಸಸ್. ಫಾರ್ಮಾ ಪ್ರಾಡಕ್ಟ್ಸ್ ಏನಿರುತ್ತೆ, ಮೆಡಿಸಿನ್ ಅಥವಾ ಬೇರೆ ಏನೇ ಆಗ್ಬಹುದು ಫಾರ್ಮಾಗೆ ಸಂಬಂಧಪಟ್ಟಂತೆ, ಅದರ ಮೇಲೆ 200% ಟ್ಯಾರಿಫ್ ಆಗ್ತಿವಿ ಅನ್ನುವಂತ ಸುದ್ದಿಗಳು ಈ ಹಿಂದಿನಿಂದನೂ ಕೂಡ ಬಂದಿದ್ದಾವೆ, ನೋಡಿದ್ವಿ. ಹಾಗಾಗಿ ಇದ್ರ ಬಗ್ಗೆ ಏನಾದ್ರೂ ಅನೌನ್ಸ್ಮೆಂಟ್ ಬರುತ್ತಾ, ಈ ಎಲ್ಲ ಕುತೂಹಲಗಳಿದೆ. ಹಾಗಾಗಿ ರಾತ್ರಿ 11 ಯಾವ ರೀತಿಯ ಅಪ್ಡೇಟ್ ಬರುತ್ತೆ, ಬಹುಶಃ ಅದು ನಾಳೆ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು. ಜೊತೆಗೆ ಇನ್ನು ಕೆಲವು ರಿಪೋರ್ಟ್ ಗಳ ಪ್ರಕಾರ ಬಹುಶಃ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಯಾವುದೋ ಅನೌನ್ಸ್ಮೆಂಟ್ ಅನ್ನ ಮಾಡಬಹುದು ಅನ್ನುವಂತ ರಿಪೋರ್ಟ್ ಗಳು ಕೂಡ ಇದೆ. ಎಕ್ಸಾಕ್ಟ್ಲಿ ಏನ್ರ ಬಗ್ಗೆ ಮಾತಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಯುಕ್ರೇನ್ ಬಗ್ಗೆನಾ, ಟ್ಯಾರಿಫ್ ಬಗ್ಗೆನಾ, ಡಿಫೆನ್ಸ್ ಬಗ್ಗೆನಾ ಅಂತ. ಹಾಗಾಗಿ ಎಲ್ಲರ ಗಮನ 11 ಈ ಸ್ಪೀಚ್ ನ ಮೇಲಿದೆ. ನಮ್ಮ ಮಾರ್ಕೆಟ್ ನ ಬಿಗ್ ಪ್ಲೇಯರ್ಸ್ ಕೂಡ ಇವತ್ತು ಟ್ರಂಪ್ ಸ್ಪೀಚ್ ಮೇಲೆ ಗಮನ ಇಟ್ಟಿರ್ತಾರೆ. ಜೊತೆಗೆ ಡೌ ಜೋನ್ಸ್ ಕೂಡ ನೋಡಬಹುದು, ಕಾಶಿಯಸ್ ಆಗಿ ಮೂವ್ ಆಗ್ತಾ ಇದೆ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ, ಇನ್ನೂ ಡೌನ್ ಆಗಿದೆ. ನಂತರ ಒಳ್ಳೆ ಪುಲ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ. 299 ಪಾಯಿಂಟ್ಸ್ ಅಥವಾ 0.6% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಒಟ್ಟಿಗೆ ಸಾಕಷ್ಟು ಕುತೂಹಲ ಇದೆ, ಸ್ಪೆಕ್ಯುಲೇಷನ್ಸ್ ಇದೆ, ಏನ್ರ ಬಗ್ಗೆ ಮಾತಾಡಬಹುದು ಅಂತ. ಓವರ್ ಆಲ್ ಇವತ್ತು ರಾತ್ರಿ 11 ಔಟ್ಕಮ್ ಬರೋವರೆಗೂ ಕೂಡ ಬಹುಶಃ ಸಾಕಷ್ಟು ಸ್ಪೆಕ್ಯುಲೇಷನ್ ಇರುತ್ತೆ. ನೋಡೋಣ ಏನ್ ಔಟ್ಕಮ್ ಬರುತ್ತೆ ಅಂತ. ನೆಕ್ಸ್ಟ್ ಸುದ್ದಿಯ ಕಡೆ ನಾವು ಬರೋದಾದ್ರೆ, ರಷ್ಯನ್ ಆಯಿಲ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. ರಷ್ಯನ್ ಆಯಿಲ್ ಗೆಟ್ಸ್ ಚೀಪರ್ ಫಾರ್ ಇಂಡಿಯಾ ಆಸ್ US ಆಂಪ್ಸ್ ಅಪ್ ಕ್ರಿಟಿಸಿಸಮ್. ಭಾರತದ ಮೇಲೆ ಅಮೆರಿಕ ಟೀಕೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ರಷ್ಯಾದ ಆಯಿಲ್ ಇನ್ನೂ ಕಡಿಮೆ ಮಾಡ್ತಿದ್ದಾರೆ ಅನ್ನುವಂತ ಸುದ್ದಿ ಇದೆ ನೋಡಬಹುದು. ದ ಪ್ರೈಸ್ ಆಫ್ Ural crude has dipped to a discount of $3 to $4 a barrel to Brent on a delivered basis. $3 to $4 per barrel ಡಿಸ್ಕೌಂಟ್ ಜಾಸ್ತಿ ಆಗಿರ್ಬೋದು ಅನ್ನೋಂತ ಸುದ್ದಿಗಳು ಬರ್ತಾ ಇದ್ವು. ತುಂಬಾ ಜನ ಅಂದ್ಕೊಳ್ಬಹುದು ಕಡಿಮೆ ಆದ್ರೂ ಏನು, ನಮ್ಗಂತೂ ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡ್ತಿಲ್ಲ ಅಂತ. ಒಟ್ಟಿನಲ್ಲಿ ಅಮೆರಿಕದ ಟೀಕೆ ಭಾರತಕ್ಕೆ ಇನ್ನು ಒಂದಷ್ಟು ಲಾಭವನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು. ಈ ಮೂಲಕ ನೋಡೋಣ ಏನಾದ್ರೂ ಹಬ್ಬದ ಸಂದರ್ಭಕ್ಕೆ ಭಾರತ ಇಲ್ಲೂ ಜನರಿಗೆ ಗಿಫ್ಟ್ ಅನ್ನ ಕೊಡುತ್ತಾ ಅಂತ. ಈಗಾಗಲೇ GST ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಇಲ್ಲೂ ಕೂಡ ಗಿಫ್ಟ್ ಸಿಕ್ಕರೆ ಖಂಡಿತ ಅದು ಲಾಭನೇ. ಇನ್ನು GST ಗೆ ಸಂಬಂಧಪಟ್ಟಂತೆ ನೋಡಬಹುದು, ದೀಪಾವಳಿಗೆ ಧಮಾಕ ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಬರ್ತಾ ಇದೆ. ಯಾಕಂದ್ರೆ ನಾಳೆಯಿಂದ ಮೀಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ. 2 slab ಟ್ಯಾಕ್ಸ್ ಮಾಡೆಲ್ ರೇಟ್ ಟ್ವೀಕ್ಸ್ ಆನ್ ಅಜೆಂಡಾ ಅಟ್ September 3-4 ಮೀಟಿಂಗ್. ಈ 2 slab ಟ್ಯಾಕ್ಸ್ ಏನಿದೆ 5% and 18%, ಅದನ್ನ ಅಜೆಂಡಾದಲ್ಲಿ ಸೇರಿಸಿದ್ದಾರೆ ಈಗ ನಾಳೆಯ ಮೀಟಿಂಗ್ ಅಲ್ಲಿ. ನಾಳೆ ನಾಡಿದ್ದು ಮೀಟಿಂಗ್ ಇರುತ್ತೆ, ಅನಂತರ ಔಟ್ಕಮ್ ಬರುತ್ತೆ. ನೋಡೋಣ ಏನೆಲ್ಲ ಔಟ್ಕಮ್ ಬರುತ್ತೆ ಅಂತ ನೋಡಬಹುದು. ದ ಮೀಟಿಂಗ್ ಕಮ್ಸ್ 2 weeks ಆಫ್ಟರ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅನೌನ್ಸ್ಡ್ ದ ಬಿಗ್ GST bonanza ಇನ್ ಹಿಸ್ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಫ್ರಮ್ ದ ಐಕಾನಿಕ್ ರೆಡ್ ಫೋರ್ಟ್. ಆಗಸ್ಟ್ 15 ನರೇಂದ್ರ ಮೋದಿ ಅವರು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು, ಈ ದೀಪಾವಳಿಗೆ ಗಿಫ್ಟ್ ಅಥವಾ ದೀಪಾವಳಿ ಧಮಾಕ ಅಂತ. ಖಂಡಿತ ಇದೇನಾದ್ರೂ ಸಾಧ್ಯ ಆದ್ರೆ, ಅಂದ್ರೆ ದೀಪಾವಳಿ ಅಷ್ಟರಲ್ಲಿ ಜಾರಿಗೆ ಬಂದ್ರೆ ಕನ್ಸಂಪ್ಷನ್
ಟೀಮ್ ಗೆ ಬಿಗ್ ಪಾಸಿಟಿವ್ ಸುದ್ದಿ ಆಗುತ್ತೆ. ಈಗಾಗಲೇ ನಾನು ಇದ್ರ ಬಗ್ಗೆ ಸಪರೇಟ್ ವಿಡಿಯೋಗಳನ್ನ ಕವರ್ ಮಾಡಿದೀನಿ. ಇನ್ ಕೇಸ್ GST ರೇಟ್ಸ್ ಕಡಿಮೆ ಆದ್ರೆ ಯಾವೆಲ್ಲ ಕಂಪನಿಗಳಿಗೆ ಲಾಭ ಆಗ್ಬಹುದು ಅಂತ, ಯಾವೆಲ್ಲ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಎಸ್ಪೆಷಲಿ. ಮತ್ತೆ ರಿಪೀಟ್ ಮಾಡೋದಾದ್ರೆ ಆಟೋ ಇಂಡಸ್ಟ್ರಿ, 2 ವೀಲರ್ 4 ವೀಲರ್ ಎರಡಕ್ಕೂ ಕೂಡ ಲಾಭ ಇರುತ್ತೆ. ಬಟ್ 4 ವೀಲರ್ ಅಲ್ಲಿ ಒಂದಷ್ಟು ನೆಗೆಟಿವ್ಸ್ ಕೂಡ ಇದೆ. ಅಂದ್ರೆ ಜಾಸ್ತಿ ಹೈಯರ್ ಎಂಡ್ ಗಳಿಗೆ ಹೋದ್ರೆ ಅಲ್ಲಿ 40% GST ಆಗ್ಬೋದು ಅನ್ನೋಂತ ಸುದ್ದಿಗಳು ಕೂಡ ಇದೆ ಸಿನ್ ಗೂಡ್ಸ್ ಹಾಗೂ ಲಕ್ಸುರಿ ಐಟಮ್ಸ್ ಗೆ. ಹಾಗಾಗಿ ಕೆಲವು ನೆಗೆಟಿವ್ಸ್ ಕೂಡ ಇದೆ. ಬಟ್ ನೆಗೆಟಿವ್ಸ್ ಗಿಂತ ಜಾಸ್ತಿ ಪಾಸಿಟಿವ್ಸ್ ಇದೆ. ಅದು ಓವರ್ ಆಲ್ ಮಾರ್ಕೆಟ್ ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೋಡೋಣ ಏನೆಲ್ಲ ಔಟ್ಕಮ್ ಬರುತ್ತೆ ಅಂತ. ಎಸ್ಪೆಷಲಿ ನಾಳೆ ನಾಡಿನ ಮೀಟಿಂಗ್ ಅಲ್ಲಿ ಇದು ಡಿಸೈಡ್ ಆಗುತ್ತೆ. ಒಂದಷ್ಟು ಅಪ್ಡೇಟ್ ಗಳು ಮೀಟಿಂಗ್ ನ ನಂತರ ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಆನಂತರ ಯಾವಾಗ ಜಾರಿಗೆ ಬರುತ್ತೆ ಅನ್ನುವಂತ ಅಪ್ಡೇಟ್ ಗಳು ಕೂಡ ಬರುವಂತ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಇನ್ ಕೇಸ್ ಇದು ಸಾಧ್ಯ ಆದ್ರೆ ಖಂಡಿತ ಮಾರ್ಕೆಟ್ ಅದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ. ನಂತರ ಅಮೆರಿಕದಲ್ಲಿ ಹಲವಾರು ಪೊಲಿಟಿಷಿಯನ್ಸ್ ಅಥವಾ ಇಂದಿನ ಅಧಿಕಾರಿಗಳು ಅಮೆರಿಕದ ಇತ್ತೀಚಿನ ನಡೆ ಏನಿದೆ ಭಾರತದ ಮೇಲೆ ಟ್ಯಾರಿಫ್ ಹಾಕುವಂತದ್ದು, ಅದಕ್ಕೆ ಹಲವರು ಟ್ರಂಪ್ ಅವರ ಈ ನೀತಿಗಳನ್ನ ವಿರೋಧ ಮಾಡಿದ್ದಾರೆ. ಈಗ ನೋಡಬಹುದು, ex-US NSA says Trump sacrificed India ties for families Pakistan deals. ಪಾಕಿಸ್ತಾನದ ಜೊತೆಗಿನ ಕೆಲವೊಂದು ಡೀಲ್ ಗಳೇನಿದೆ ಅದರಲ್ಲೂ ಫ್ಯಾಮಿಲಿ ಬಿಸ್ನೆಸ್ ಗೆ ಸಂಬಂಧಪಟ್ಟಂತ ಡೀಲ್ಗಳು, ಅದಕ್ಕಾಗಿ ಭಾರತದ ಸಂಬಂಧವನ್ನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅನ್ನುವಂತ ಟೀಕೆಯನ್ನ ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ಮಾಜಿ ಪೊಲಿಟಿಷಿಯನ್ಸ್ ಆಗ್ಬೋದು ಅಥವಾ ಬೇರೆ ಬೇರೆ ಅಧಿಕಾರಿಗಳು ಟ್ರಂಪ್ ಅವರ ನೀತಿಗಳನ್ನ ವಿರೋಧಿಸಿದ್ದಾರೆ. ಎಸ್ಪೆಷಲಿ ಇಂಡಿಯಾದ ವಿಚಾರದಲ್ಲಿ ಈ ವಿರೋಧ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಮೆರಿಕದಲ್ಲಿ. ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ನಂತರ IPOಗಳ ಕಡೆ ಬಂದ್ರೆ ನೋಡಬಹುದು, IPOs ವರ್ತ್ ₹16,000 crore, ಸುಮಾರು 16,000 ಕೋಟಿವರೆಗಿನ IPOಗಳು ಬರುತ್ತವೆ ಅನ್ನುವಂತ ಸುದ್ದಿ ಇದು. ನೋಡಬಹುದು, ಬೋಟ್, ಅರ್ಬನ್ ಕಂಪನಿ, ಜುನಿಫರ್ ಗ್ರೀನ್ among 13 companies to get SEBI nod. SEBIಯ ಒಪ್ಪಿಗೆಗಾಗಿ ಕಾಯ್ತಿದ್ದಾವೆ ಈ ಕಂಪನೀಸ್. ಯಾವೆಲ್ಲ ಇದಾವೆ ಅಂತ ನೋಡಿದ್ರೆ ಅರ್ಬನ್ ಕಂಪನಿ, ಬೋಟ್, ಕೊರೋನಾ ರೆಮಿಡೀಸ್, ಪೇಸ್ ಡಿಜಿಟೆಕ್, ಜೈನ್ ರಿಸೋರ್ಸ್, ಜುನಿಫರ್ ಗ್ರೀನ್ ಈ ಕಂಪನಿಗಳು ಡ್ರಾಫ್ಟ್ ಪೇಪರ್ ಅನ್ನ ಸಬ್ಮಿಟ್ ಮಾಡಿ ಕಾಯ್ತಿದ್ದಾವೆ. ನಂತರ ಆಲ್ಕೆಮ್ ಲೈಫ್ ಸೈನ್ಸ್, ಹೋಮ್ ಫ್ರೈಟ್ ಫಾರ್ವರ್ಡ್ಸ್, ಪ್ರಯಾರಿಟಿ ಜುವೆಲ್ಸ್, ಮೌರಿಟೆಕ್, ರವಿ ಇನ್ಫ್ರಾಬಿಲ್ಡ್ ಪ್ರಾಜೆಕ್ಟ್ಸ್, KSH ಇಂಟರ್ನ್ಯಾಷನಲ್, ಓಮ್ನಿಟೆಕ್ ಇಂಜಿನಿಯರಿಂಗ್ ಈ ಕಂಪನಿಗಳು ಈಗಾಗಲೇ ರೆಗ್ಯುಲೇಟರ್ ಇಂದ ಕ್ಲಿಯರೆನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಸುಮಾರು 16,000 ಕೋಟಿ IPOಗಳು ಲೈನ್ ಅಪ್ ಅಲ್ಲಿ ಇದ್ದಾವೆ ಅಂತಾನೆ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಬರ್ಲಿಕ್ಕೆ. ನೋಡೋಣ ಯಾವಾಗ ಬರ್ತವೆ ಇವುಗಳೆಲ್ಲ ಅಂತ. ನಂತರ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಿನ್ನೆ ಹಾಗೂ ಇವತ್ತು ಹಲವು ಆಟೋ ಕಂಪನೀಸ್ ನಂಬರ್ಸ್ ಅನ್ನ ರಿಲೀಸ್ ಮಾಡಿದ್ದಾವೆ. ಹಾಗೆ ಆಗಸ್ಟ್ ಅಲ್ಲಿ ಅತಿ ಹೆಚ್ಚು ಸೇಲ್ ಆದಂತ ಕಾರ್ನ ಡೇಟಾ ಕೂಡ ಇವತ್ತು ರಿಲೀಸ್ ಆಗಿದೆ. ನೋಡಬಹುದು, ದಿಸ್ MPV ಡಾಮಿನೇಟೆಡ್ ಇಂಡಿಯನ್ ಕಾರ್ ಮಾರ್ಕೆಟ್ಸ್ ಇನ್ ಆಗಸ್ಟ್, ಬೀಟ್ ಆಲ್ SUVs ಫ್ರಮ್ ಕ್ರೆಟಾ ಟು ಬ್ರೆಜಾ ಅಂಡ್ ನೆಕ್ಸಾನ್. ಕ್ರೆಟಾ, ಬ್ರೆಜಾ ಹಾಗೂ ನೆಕ್ಸಾನ್ ಎಲ್ಲವನ್ನು ಕೂಡ ಬೀಟ್ ಮಾಡಿದೆ. 18,424 ಯೂನಿಟ್ಸ್ ಸೇಲ್ ಆಗಿದೆ ಆಗಸ್ಟ್ ಅಲ್ಲಿ. ಹಾಗಾದ್ರೆ ಯಾವ್ದಾ ಕಂಪನಿ ನೋಡಬಹುದು, ಮಾರುತಿ ಸುಜುಕಿ ಎರ್ಟಿಗಾ ಅತಿ ಹೆಚ್ಚು ಸೇಲ್ ಆದಂತ MPV ಆಗಿದೆ ಆಗಸ್ಟ್ ಅಲ್ಲಿ. ಮಾರುತಿ ಸುಜುಕಿಯ ಕಾರ್ ಇದು. ಮಾರುತಿ ಸುಜುಕಿ ಈ ಸಲ ಬೆಸ್ಟ್ ಸೆಲ್ಲಿಂಗ್ ಕಾರ್ ಅನ್ನ ಪಡ್ಕೊಂಡಿದೆ ಅಂತಾನೆ ಹೇಳ್ಬೋದು ಇದನ್ನ ನೋಡಿದ್ರೆ. ಇನ್ನು ನೆಕ್ಸ್ಟ್ CG ಪವರ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಹಾಗೂ ನಿನ್ನೆ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತು ಒಂದು ಸುದ್ದಿ ಬಂದಿದೆ, ನೀವು ಕೂಡ ನೋಡಿರ್ಬೋದು. ಟೆಕ್ನಾಲಜಿ ಮಿನಿಸ್ಟರ್ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೆಮಿಕಂಡಕ್ಟರ್ ಕಾನ್ಫರೆನ್ಸ್ ಅಲ್ಲಿ ಭಾರತದ ಮೊದಲ ಚಿಪ್ ಅನ್ನ ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದೀವಿ ಅಂತ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ CG ಪವರ್ ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡುತ್ತೆ. ಲಾಸ್ಟ್ ವೀಕ್ ಒಂದು ಸುದ್ದಿಯನ್ನು ಕೂಡ ನಾನು ಕವರ್ ಮಾಡಿದ್ದೆ. CG ಪವರ್ ಸೆಮಿಕಂಡಕ್ಟರ್ ಅಸೆಂಬ್ಲಿ ಪ್ಲಾಂಟ್ ಅಲ್ಲಿ ಕಮರ್ಷಿಯಲ್ ಆಪರೇಷನ್ ಸ್ಟಾರ್ಟ್ ಮಾಡಿರೋ ಬಗ್ಗೆ ಅವತ್ತು ಕೂಡ ಒಳ್ಳೆ ರಿಯಾಕ್ಷನ್ ಬಂದಿತ್ತು. ಇವತ್ತು ಕೂಡ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸಾಕಷ್ಟು ದಿನದಿಂದ ಈ ಸುದ್ದಿಗಳನ್ನ ನಾವು ನೋಡ್ತಾ ಇದ್ವಿ. ಲಾಸ್ಟ್ ಇಯರ್ ಕಂಪನಿ ಅಪ್ಡೇಟ್ ಅನ್ನ ಕೊಟ್ಟಿದ್ದು ಸೆಮಿಕಂಡಕ್ಟರ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ ಮಾಡ್ತಿರೋ ಬಗ್ಗೆ. ಒಟ್ಟಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ಕ್ಲೋಸ್ ಮಾಡೋದಕ್ಕೆ ಮುಂಚೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಆಸ್ ಆಫ್ ನೋ 320 ಪಾಯಿಂಟ್ಸ್ ಅಥವಾ 0.7% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನೋಡೋಣ 11ವರೆಗೆ ಔಟ್ಕಮ್ ಯಾವ ರೀತಿ ಇರುತ್ತೆ ಅಂತ. ಒಟ್ಟಿನಲ್ಲಿ ಎಲ್ಲರ ಕಣ್ಣು 11ವರೆಯ ಸ್ಪೀಚ್ ಮೇಲೆ ಇದೆ. ಇಂಡಿಯಾದ ಬಗ್ಗೆ ಬರುತ್ತಾ, ಬೇರೆ ದೇಶಗಳ ಮೇಲೆ ಬರುತ್ತಾ ನೋಡೋಣ. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.